ಮೊಳಕಾಲ್ಮೂರು ತಾಲೂಕಿನ ಗಡಿ ಗ್ರಾಮವಾದ ತಮ್ಮೇನಹಳ್ಳಿಯಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಜಂಬಣ್ಣ ತಾತನ ರಥೋತ್ಸವ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಶ್ರೀರಾಮ್ ರೆಡ್ಡಿ ಉದ್ಘಾಟಿಸಿ ಮಾತನಾಡಿದರು. ಹಿಂದೂ ಪರಂಪರೆಯಲ್ಲಿ ತಾಯಂದಿರಿಗೆ ಉಡಿ ತುಂಬುವ ಕಾರ್ಯ ಬಹಳ ಶ್ರೇಷ್ಠವಾದದ್ದು. ಅಣ್ಣ ತಮ್ಮಂದಿರು ಇಲ್ಲದ ಹೆಣ್ಣು ಮಕ್ಕಳಿಗೆ ತವರು ಮನೆಯಾಗಿ ಶ್ರೀ ಜಂಬಣ್ಣ ತಾತನ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 410 ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಿತು. ಇದು ಶ್ಲಾಘನೀಯ ಕಾರ್ಯ ಎಂದು ತಿಳಿಸಿದರು. ಕಡಿಮೆ ತಿಂತಾನಂದ್ರೆ ನಾನು ಬೈದಿರೋ ಬೈಗಳು ಇನ್ನೂ ಒಂದು ಮನಸ್ಸಲ್ಲಿ ಇದೆ ಅಂತೇಳಿ ಇಡು ಅಂತೇಳಿ ಹೇಳುವಂತ ಬಯಲು ಬರುತ್ತೆ. ಜೊತೆಲೆ ಕೂತ್ಕೊಂಡಾಗ ಮುಕ್ಕುಗಳು ನೋಡ್ತಾ ಇರ್ತಲ್ಲ, ಆಗಲೇ ನಮ್ಮ ಆ ಕೋಪ ಅದಿರ್ತಕ್ಕಂಥದ್ದು ಎಲ್ಲವೂ ಹೊರಟೋಗುತ್ತೆ. ಕಣ್ಣ ಹನಿಯಾಗಿ ಹರಿದೋಗಿಬಿಡುತ್ತದನ್ನ ಎಲ್ಲರಲ್ಲೂ ನಮ್ಮಲ್ಲಿ ಪ್ರೀತಿ ಉಳಿಯುತ್ತೆ. ಹೀಗಾಗಿ ದಯವಿಟ್ಟು ನೀವು ಈ ಕೆಲವು ಕುಟುಂಬಗಳ ಹತ್ರ ಇರಬಹುದು ಅಂತ ಭಾವಿಸಿದ್ದೀನಿ. ಇಲ್ಲೇ ಇದ್ದರೆ ಇವತ್ತಿಂದಲೇ ನಿಮ್ಮ ಮನೆಗಳಲ್ಲಿ ಪ್ರಯೋಗ ಮಾಡಿ ಖಂಡಿತ ನಿಮ್ಮ ಎಲ್ಲರಲ್ಲೂ ಕೂಡ ಅದೆಂಥ ಪ್ರೀತಿ ಬಾಂಧವ್ಯ ಬೆಳೆಯುತ್ತೆ ಅಂತಕ್ಕಂಥದ್ದು ನೋಡಿ. ದಯವಿಟ್ಟು ಇದನ್ನು ನೀವೆಲ್ಲರೂ ಕೂಡ ಎಲ್ಲ ಕುಟುಂಬಗಳಲ್ಲೂ ನಮ್ಮ ಹಿಂದುತ್ವದ ಕುಟುಂಬಗಳು, ಒಂದು ಬಾಂಧವ್ಯದ ಕುಟುಂಬಗಳು ಎಲ್ಲವನ್ನು ಸಮಬಾಳುವ ಅಂತಕ್ಕಂಥದ್ದು ಅರ್ಥ ಇದೆ. ಹಾಗಾಗಿ ಈ ರೀತಿಯ ಒಂದು ರೀತಿಯಲ್ಲಿ ನೀವೆಲ್ಲರೂ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೀನಿ. ಇನ್ನೂ ವಿಚಾರಗಳನ್ನು ಹೇಳ್ತಾ ಹೋದರೆ ಈ ಕಾರ್ಯಕ್ರಮದ ಸಮಯ ತುಂಬ ಕಡಿಮೆ ಇದೆ. ನಿಮ್ಮೆಲ್ಲರೂ ಉಡಿ ತುಂಬಬೇಕು ಮತ್ತು ರಥೋತ್ಸವದ ಕಾರ್ಯಕ್ರಮ ಇದೆ. ಕಡಿಮೆ ತಿಂತಾನಂದ್ರೆ ನಾನು ಬೈದಿರೋ ಬೈಗಳು ಇನ್ನೂ ಒಂದು ಮನಸ್ಸಲ್ಲಿ ಇದೆ ಅಂತೇಳಿ ಇಡು ಅಂತ ಎಲ್ಲ ಹೆಣ್ಣು ಮಕ್ಕಳು ಉಡಿಯಾಗಿ ಹಾಕಿಕೊಂಡು ಎಲ್ಲ ಅವ್ರ ದೀಪ ಚೆನ್ನಾಗಿ ಬೆಳಗಲಿ ಅಂತ, ಅವರ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಇರಲಿ ಅಂತ, ಸಂಪತ್ತು ಎಲ್ಲ ಐಶ್ವರ್ಯ ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ಜಂಬಣ್ಣ ತಾತನನ್ನ, ಆಂಜನೇಯ ಸ್ವಾಮಿಯನ್ನ, ಜಡಿಯಪ್ಪ ತಾತನನ್ನ ನಾನು ಕೋರುತ್ತೇನೆ. ಹೆಣ್ಣು ಮಕ್ಕಳು ಸುಖವಾಗಿರಬೇಕು. ನಾವು ಹೇಳ್ತೀವಲ್ಲ, ಒಂದು ಅಣ್ಣನ ಮನೆಯಲ್ಲಿ ತಮ್ಮನ ಮನೆಯಲ್ಲಿ ಯಾರೇ ಆಗಿ ಒಬ್ರು ಇಬ್ಬರು ಹೆಣ್ಮಕ್ಳು ಬದುಕಿದ್ದಾರೆ ಅಂದರೆ ನಾವಾಗ ಹಿಂದೂ ಮುಂದೆ ನೋಡ್ತೀವಿ. ಆದರೆ ಇಂಥ 400 ಮಂದಿ ಉಡಿಯಕ್ಕಿಯನ್ನು ನಾವು ಈಗ ಹಾಕ್ತಾ ಇದ್ದೀವಿ ಅಂದರೆ ನಾನು ಒಬ್ಬನೇ ಹಾಕ್ತಾ ಇಲ್ಲ. ಈಗ ಈ ಉಳಿಯಕ್ಕಿ ಕಾರ್ಯಕ್ರಮ ತಾಳ್ಮೆ, ಶಾಂತಿ, ನೆಮ್ಮದಿ ಇರಬೇಕು. ನೆಮ್ಮದಿ ಇದ್ರೇನೆ ಉಳಿಯಕ್ಕಿ ಕಾರ್ಯಕ್ರಮ. ಯಾಕಂದ್ರೆ ಇಷ್ಟೆಲ್ಲ ನಾನು ಇದೆಲ್ಲ ಮಾಡಿದ್ದೀನಿ ಅಂದ್ರೆ ನಮ್ಮೆಲ್ಲ ಹೆಣ್ಣು ಮಕ್ಕಳು ಉಡಿಯಾಗಿ ಹಾಕಿಕೊಂಡು ಎಲ್ಲ ಅವ್ರ ದೀಪ ಚೆನ್ನಾಗಿ ಬೆಳಗಲಿ ಅಂತ, ಅವರ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಇರಲಿ ಅಂತ, ಸಂಪತ್ತು ಎಲ್ಲ ಐಶ್ವರ್ಯ ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ಜಂಬಣ್ಣ ತಾತ. ಇದಿಷ್ಟು ಈ ಹೊತ್ತಿನ ವಿಶೇಷ. ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.